ರಾಜ್ಯದಲ್ಲಿ ಮಂಗಳವಾರ ಸರ್ಕಾರಿ ಬಸ್ ಸಂಚಾರ ವ್ಯತ್ಯಯ ಆಗುತ್ತಾ? ಬಸ್ ಬಿಟ್ಟು ರೋಡ್ಗೆ ಇಳಿಯುತ್ತಾರಾ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು? ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮುನಿಸು ಹೊಂದಿದ್ದಾರೆ. ಏಪ್ರಿಲ್ 15ರಂದು ಸಿಎಂ ಮನೆ ಮುಂದೆ ಧರಣಿ ನಡೆಸಲು ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಎನ್ಡಬ್ಲ್ಯೂಕೆಎಸ್ಆರ್ಟಿಸಿ ಕೆಕೆಆರ್ಟಿಸಿ ಸರ್ಕಾರಿ ನೌಕರರು. ಧರಣಿಯಲ್ಲಿ ಸಾವಿರಾರು ಸಾರಿಗೆ ನೌಕರರು ಭಾಗಿಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರಿ ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗುವಂತಹ ಸಂಭವ ಇದೆ. ಎಸ್, ಮಂಗಳವಾರ ಬಸ್ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯದಲ್ಲಿ ಮಂಗಳವಾರ ಸರ್ಕಾರಿ ಬಸ್ ಸಂಚಾರ ವ್ಯತ್ಯಯ ಆಗುತ್ತಾ? ಬಸ್ ಬಿಟ್ಟು ರೋಡ್ಗೆ ಇಳಿತಾರಾ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಎನ್ನುವಂತಹ ಪ್ರಶ್ನೆ. ಧರಣಿಯಲ್ಲಿ ಸಾವಿರಾರು ಸರ್ಕಾರಿ ಸಾರಿಗೆ ನೌಕರರು ಭಾಗವಹಿಸಲಿದ್ದಾರೆ. ಡಿಸೆಂಬರ್ 31ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಂತಹ ಸಾರಿಗೆ ನೌಕರರು ಬಳಿಕ ಸರ್ಕಾರ ಮಧ್ಯಪ್ರವೇಶಿಸಿ ಸಂಕ್ರಾಂತಿ ಬಳಿಕ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಭರವಸೆಯನ್ನು ಕೂಡ ನೀಡಿದ್ರು. ಸಂಕ್ರಾಂತಿ ಮುಗಿಸಿದ 3 ತಿಂಗಳು ಆದ್ರೂ ಕೂಡ ನೌಕರರ ಬೇಡಿಕೆ ಈಡೇರಿಸಿದಂತಹ ಸರ್ಕಾರ, ಹೀಗಾಗಿ ಬೇಡಿಕೆ ಈಡೇರಿಸದೆ ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತಹ ನೌಕರರು ಮಂಗಳವಾರ ಸಿಎಂ ಮನೆ ಮುಂದೆ ದೊಡ್ಡ ಮಟ್ಟದಲ್ಲಿ ಧರಣಿಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಸಾರಿಗೆ ನೌಕರರ ಮುಖಂಡ ಸುಬ್ಬರಾವ್ ನೇತೃತ್ವದಲ್ಲಿ ಈ ಒಂದು ಧರಣಿ ನಡೆಯಲಿದೆ. ಎಸ್, ಮಂಗಳವಾರ ದಿನ ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರವನ್ನ ಮಾಡ್ತಾರಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಡಿಸೆಂಬರ್ 31ರಿಂದ ಅನಿರ್ದಿಷ್ಟ ಅವಧಿಗಳ ಕಾಲ ಮುಷ್ಕರವನ್ನ ಮಾಡ್ತಿದ್ದಂತಹ ಸಾರಿಗೆ ನೌಕರರು ಅದಾದ ನಂತರ ಸರ್ಕಾರ ಮಧ್ಯಪ್ರವೇಶಿಸಿ ಮುಷ್ಕರ ಅಂತ್ಯಗೊಳಿಸಿ ಅಂತ ಹೇಳಿತ್ತು ಸರ್ಕಾರ. ಸಂಕ್ರಾಂತಿಯ ಬಳಿಕ ಸಾರಿಗೆ ನೌಕರರು ಬೇಡಿಕೆಯನ್ನ ಈಡೇರಿಸುವಂತೆ ಭರವಸೆಯನ್ನ ಕೂಡ ನೀಡಿತ್ತು. ಸಂಕ್ರಾಂತಿ ಮುಗಿದು 3 ತಿಂಗಳಾದ್ರೂ ಕೂಡ ನೌಕರರ ಬೇಡಿಕೆ ಈಡೇರದ ಒಂದು ಕಾರಣ ಅವರಿಗೆ ಮತ್ತೆ ಬೇಜಾರಾಗಿದೆ. ಹೀಗಾಗಿ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಸಮರಕ್ಕೆ ನೌಕರರು ನಿಂತ್ಕೊಂಡಿದ್ದಾರೆ. ಮಂಗಳವಾರ ಸಿಎಂ ಅವರ ಮನೆಯ ಮುಂದೆ ದೊಡ್ಡ ಮಟ್ಟದಲ್ಲಿ ಧರಣಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಸಾರಿಗೆ ನೌಕರರ ಮುಖಂಡರಾಗಿರುವಂತಹ ಅನಂತ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಒಂದು ಧರಣಿ ನಡೆಯಲಿದೆ.